ಎಲ್ಲರಿಗೂ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೇನೆ. ನಾನು ನಿಮ್ಮ ಅಡಗುಲ್ ಸುರೇಶ್. ಈ ಒಂದು ಹೊಸ ವರ್ಷದಲ್ಲಿ ಒಂದು ಹೊಸ ಸಂಕಲ್ಪವನ್ನು ನಾವು ಯಾಕೆ ಮಾಡಬಾರ್ದು ಅನ್ನೋ ಆಲೋಚನೆಯಲ್ಲಿ ಈ ಒಂದು ವಿಚಾರವನ್ನು ತೆಗೆದುಕೊಂಡಿದ್ದೇನೆ. ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ, ಮನೆಯಲ್ಲಿ ಇವತ್ತು ಶಾಂತಿ ನೆಮ್ಮದಿ ಅಂತಕ್ಕಂಥದ್ದು ಬಹಳ ಅಗತ್ಯ ಸಂಸಾರದೊಳಗಡೆ. ಅದಕ್ಕೆ ಬಹಳ ಪ್ರಮುಖ ಕಾರಣ ಈ ಅತ್ತೆ ಸೊಸೆಯರು. ಇವತ್ತು ನಿಜವಾಗಿಯೂ ಕೂಡ ಜಾತಕ ನೋಡಬೇಕಾಗಿರೋದು ಗಂಡು ಹೆಣ್ಣಿಂದಲ್ಲ, ಅತ್ತೆ ಸೊಸೆಯದನ್ನು ನೋಡಬೇಕು. ಅವ್ರ ಜಾತಕ ಒಂದಾದರೆ ಅವರನ್ನು ಮದುವೆ ಮಾಡಬೇಕು. ಸೊ ಇಂತಹ ಒಂದು ಕಾಲಘಟ್ಟವನ್ನು ನಾವು ತಲುಪಿದ್ದೇವೆ. ಎಲ್ಲರ ಮನೆಗಳಲ್ಲೂ ಕೂಡ ಈ ಸಮಸ್ಯೆನ ನಾವು ಕಾಣ್ತಾ ಇದ್ದೇವೆ. ಇದೇ ರೀತಿಯಲ್ಲಿ ಒಂದು ಸಲ ಒಬ್ಬಳು ಸೊಸೆ ತನ್ನ ಅತ್ತೆದು ತುಂಬ ಕಿರಿಕಿರಿ ಆಯಿತು, ಕಾಟ ಆಯಿತು ಅಂತೇಳಿ ತನ್ನ ಅಪ್ಪನ ಮನೆಗೆ ಹೋಗ್ತಾಳೆ. ಅಪ್ಪ, ಹೇಗಾದರೂ ಮಾಡಿ ನಮ್ಮ ಅತ್ತೆ ಕಾಟದಿಂದ ತಪ್ಪಿಸ್ಕೋಬೇಕು, ಏನಾದರೂ ಮಾಡಿ ಅಂದಾಗ ಆ ಅಪ್ಪ ಏನು ಮಾಡ್ತಾನೆ ಅಂತಂದರೆ ಮಗಳನ್ನು ಕರ್ಕೊಂಡು ಅವರ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಆ ಫ್ಯಾಮಿಲಿ ಡಾಕ್ಟ್ರು ಹೇಳ್ತಾನೆ ಹತ್ರ ಹೋಗಿ, ನೋಡಿ ಡಾಕ್ಟ್ರ್, ಈ ಥರ ನಮ್ಮ ಅತ್ತೆ ತುಂಬ ನನಗೆ ಟಾರ್ಚರ್ ಮಾಡ್ತಾರೆ, ಏನಾದರೂ ಮಾಡಿ ಅವರಿಗೆ ಅಂತೇಳಿ ಕೇಳ್ಕೊಳ್ತಾನೆ. ಆಗ ಆ ಡಾಕ್ಟ್ರು ಏನು ಮಾಡ್ತಾನೆ, ಆಯಿತು ನಿಮ್ಮ ಅತ್ತೆಗೆ ಇಷ್ಟು ಟಾರ್ಚರ್ ಮಾಡ್ತಾರೆ ಅಂದಮೇಲೆ ಆಯಿತು, ನಿಮಗೆ ಅವ್ರಿಗೊಂದು ಔಷಧಿಯನ್ನು ಕೊಡ್ತೇನೆ, ನೀನು ಅದನ್ನು ಪ್ರತಿದಿನ 1 ತಿಂಗಳು ಸತತ ಹಾಕಿದರೆ ಅವರು ಸತ್ತು ಹೋಗ್ತಾರೆ ಅಂಥೇಳಿ 1 ತಿಂಗಳಾಗುವಷ್ಟು ಮಾತ್ರೇನ ಅವಳ ಕೈಯಲ್ಲಿ ಕೊಡ್ತಾರೆ. ಆದರೆ ಡಾಕ್ಟ್ರು ಒಂದು ಮಾತನ್ನು ಹೇಳ್ತಾರೆ ಅವರಿಗೆ, ನೋಡು, ಈ ಮಾತ್ರೆಯನ್ನು ಹಾಕುವಾಗ ಅವ್ರಿಗೆ ಒಳ್ಳೆಯ ರುಚಿಯಾದ ಆಹಾರವನ್ನು, ಅವ್ರು ಇಷ್ಟಪಡುವಂಥ ಆಹಾರವನ್ನೇ ಮಾಡಬೇಕು. ಜೊತೆಗೆ ನೀನು ಪ್ರತಿದಿನ ನಿನ್ನ ಮೇಲೆ ಅನುಮಾನ ಬರಬಾರ್ದು ಅಂದರೆ ಪ್ರೀತಿಯಿಂದ ಅವರಿಗೆ ತಿನ್ನಿಸ್ಬೇಕದನ್ನು. ಆವಾಗ ಮಾತ್ರೆ ಹಾಕಿ ಅವರಿಗೆ ಪ್ರೀತಿಯಿಂದ ತಿನ್ನಿಸ್ಬೇಕು, ಆವಾಗ ನಿನ್ನ ಮೇಲೆ ಅನುಮಾನ ಬರೋದಿಲ್ಲ ಅಂತೇಳಿ ಡಾಕ್ಟ್ರು ಹೇಳಿ ಆ ಮಾತ್ರೆಯನ್ನು ಅವಳ ಕೈಗೆ ಕೊಡ್ತಾರೆ. ಹಾಗೆ ಅವಳಿಗೆ ತುಂಬ ಖುಷಿ ಆಗ್ತದೆ, ಓಹೋ ನನ್ನ ಅತ್ತೆಗೆ ಒಂದು ಸೊಲ್ಯೂಷನ್ ಸಿಕ್ಬಿಡ್ತು ಅಂತೇಳಿ ಆ ಮಾತ್ರೆ ತಗೊಂಡು ಸೀದಾ ತಾನು ಗಂಡನ ಮನೆಗೆ ಹೋಗ್ತಾಳೆ. ಹೋಗಿ ಪ್ರತಿದಿನದಂತೆ ಅನುಮಾನ ಬರದ ಹಾಗೆ ಇವತ್ತು ಕೂಡ ಅವಳು ಅಡುಗೆಯನ್ನು ಮಾಡಲು, ಅತ್ತೆಗೆ ಏನು ಇಷ್ಟ ಅನ್ನೋದನ್ನು ಮಾಡಲು, ಹಾಗೆ ಆ ಅತ್ತೆನ ಪ್ರೀತಿಯಿಂದ ಕರೆದು ಬನ್ನಿ ಊಟ ಮಾಡಿ ಅಂತೇಳಿ. ಅತ್ತೆಗೆ ಆಶ್ಚರ್ಯ ಆಯಿತು, ಯಾವತ್ತೂ ಎಷ್ಟು ಪ್ರೀತಿಯಿಂದ ಕರೀತಿದ್ದವಳು ಇವತ್ತು ಕರೀತಿದ್ದಾಳಲ್ಲ, ಆದರೂ ಅನುಮಾನ ಬರಬಾರ್ದು, ಅದಕ್ಕೆ ಬನ್ನಿ ಅತ್ತೆ ಅಂತೇಳಿ ಪ್ರೀತಿಯಿಂದ ಮಾತಾಡಿಸಿ ಊಟಕ್ಕಿಟ್ಟು ಮಾತ್ರೆಯನ್ನು ಗೊತ್ತಾಗ್ದಾಗೆ ಹಾಕ್ತಾಳೆ. ಹೀಗೆ ಪ್ರತಿನಿತ್ಯ 1 ವಾರ ಅವಳು ಮಾಡ್ತಾ ಹೋದ ಹಾಗೆ ಅತ್ತೆಗೆ ತನ್ನ ಸೊಸೆಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಇದೆಯಲ್ಲ, ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ನಲ್ಲ, ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾಳೆ, ನನಗೇನು ಇಷ್ಟ ಅದನ್ನೇ ಮಾಡಿ ಕೊಡ್ತಾ ಇದ್ದಾಳಲ್ಲ, ಎಷ್ಟೊಂದು ಒಳ್ಳೆ ಸೊಸೆ ಇವಳನ್ನು ನಾನು ಅಪಾರ್ಥ ಮಾಡ್ಕೊಂಡಲ್ಲ ಅಂತೇಳಿ ಅತ್ತೆಗೆ ಒಂದು ಕಡೆಗೆ ಕೊರಗು ಸ್ಟಾರ್ಟ್ ಆಗುತ್ತೆ. ಆವಾಗ ಅತ್ತೆ ವಾರ ಆದಮೇಲೆ ತನ್ನ ಸೊಸೆಯ ಮೇಲೆ ಸಹಜ ಪ್ರೀತಿ ಬಂದು ತನ್ನ ಸೊಸೆಯನ್ನು ಕೂರಿಸಿ, ನೀನೇ ಪ್ರತಿದಿನ ಅಡುಗೆ ಮಾಡ್ತೀಯಲ್ಲ, ಬಾ ನಾನು ಮಾಡ್ತೀನಿ ಅಂತೇಳಿ ಅಡುಗೆಯನ್ನು ಅತ್ತೆ ಮಾಡಲಿಕ್ಕೆ ಹೋಗ್ತಾಳೆ. ಮಾಡ್ತಾಳೆ, ಒಳ್ಳೆ ರುಚಿಕಟ್ಟಾದಂಥ ಅಡುಗೆಯನ್ನು ಮಾಡ್ತಾಳೆ. ಅತ್ತೆ ಸೊಸೆ ಇಬ್ಬರು ಕೂಡ ಒಟ್ಟಿಗೆ ಕೂತು ಊಟ ಮಾಡ್ತಾರೆ. ಆದರೆ ಅತ್ತೆಯ ಊಟದಲ್ಲಿ ಮಾತ್ರೆ ಹಾಕೋದನ್ನು ಮಾತ್ರ ಸೊಸೆ ಮರೆಯೋದಿಲ್ಲ. ಹೀಗೆ ಪ್ರತಿದಿನ ನಡೀತಾ ಒಂದು 15 ದಿವಸ ಆಗುತ್ತೆ. 15 ದಿವಸದಲ್ಲಿ ಸೊಸೆಗೂ ಕೂಡ ಅತ್ತೆಯ ಒಳ್ಳೆಯ ಗುಣ ಇಷ್ಟ ಆಗಲಿಕ್ಕೆ ಶುರುವಾಗುತ್ತೆ. ನನಗೆ ಇಷ್ಟೊಂದು ಒಳ್ಳೆ ನನ್ನನ್ನು ಪ್ರೀತಿ ಮಾಡುವಂಥ ಅತ್ತೆ ನನಗಿದ್ದಾರಲ್ಲ, ನೋಡಿ ಎಷ್ಟು ಒಳ್ಳೆಯವರು ನನ್ನ ಅತ್ತೆ ಅಂಥೇಳಿ ಆ ಸೊಸೆಗೂ ಕೂಡ ಆ ಒಂದು ಒಳ್ಳೆಯತನ ಕಾಡಲಿಕ್ಕೆ ಶುರು ಮಾಡ್ತದೆ. ಆಗ ಅವಳಿಗೆ, ಅಯ್ಯೋ ಇಷ್ಟು ಒಳ್ಳೆಯ ಅತ್ತೆನ ನಾನು ನಿಜವಾಗಿ ಸಾಯಿಸ್ಬಿಡ್ತೀನಲ್ಲಪ್ಪ, ಸಾಯಬಾರ್ದು ನನ್ನ ಅತ್ತೆ, ಬದುಕಬೇಕು ಅಂತೇಳಿ ಆ ಕ್ಷಣನೇ ಅವಳೇನು ಮಾಡ್ತಾಳೆ, ಓಡಿ ತನ್ನ ಅಪ್ಪನ ಮನೆಗೆ ಹೋಗಿ ಆ ಡಾಕ್ಟರ್ ಹತ್ರ ಹೋಗ್ತಾಳೆ. ಡಾಕ್ಟರ್ ಹತ್ರ ಹೋಗಿ ಅವಳು, ಡಾಕ್ಟ್ರೇ ದಯಮಾಡಿ ನನ್ನ ಅತ್ತೆ ಸಾಯಬಾರ್ದು, ನನ್ನ ಅತ್ತೆ ತುಂಬ ಒಳ್ಳೆಯವರು, ಅವರೆಷ್ಟು ನನ್ನನ್ನು ಪ್ರೀತಿ ಮಾಡ್ತಿದ್ದಾರೆ ಗೊತ್ತಾ, ನನಗೇನು ಬೇಕು ಅದನ್ನು ಕೇಳಿ ಊಟಕ್ಕೆ ಕೊಡಿಸ್ತಾರೆ, ನನ್ನ ಇಷ್ಟ ಕಷ್ಟಗಳನ್ನು ಪ್ರತಿನಿತ್ಯ ಕೇಳ್ಕೊಳ್ತಾರೆ, ನನ್ನನ್ನು ಮಗಳ ಥರ ನೋಡ್ಕೊಳ್ತಾ ಇದ್ದಾರೆ, ಆ ಅತ್ತೆ ಸಾಯಬಾರ್ದು, ಬದುಕಬೇಕು ಡಾಕ್ಟ್ರೇ, ದಯಮಾಡಿ ಅವಳಿಗೆ ಈಗಾಗಲೇ 15 ದಿವಸ ಮಾತ್ರೆ ಹಾಕಿದ್ದೀನಿ, ದಯಮಾಡಿ ನಮ್ಮ ಅತ್ತೆನ ಉಳಿಸ್ಕೊಡಿ ಅಂತೇಳಿ ಡಾಕ್ಟರ್ ಹತ್ರ ಬೇಡಿಕೊಳ್ತಾಳೆ. ಆಗ ಡಾಕ್ಟ್ರು ಒಂದು ಒಳ್ಳೆಯ ಮಾತನ್ನು ಹೇಳ್ತಾರೆ, ನಾನು ಡಾಕ್ಟ್ರು ಯಾವತ್ತೂ ಕೂಡ ಜೀವವನ್ನು ಉಳಿಸೋ ಕೆಲಸವೇ ಹೊರತು ನಮ್ಮದು ಜೀವನ ತೆಗೆಯೋದಲ್ಲ. ನಿನ್ನ ಅತ್ತೆಗೆ ನಾನು ಸಾಯೋ ಮಾತ್ರೆ ಅಂತ ಕೊಟ್ಟಿದ್ನಲ್ಲ, ಅದು ಸಾಯೋ ಮಾತ್ರೆ ಅಲ್ಲ, ಅದು ವಿಟಮಿನ್ ಮಾತ್ರೆ. ಸೊ ನೀನು ಈ ರೀತಿ ಕೊಡೋದ್ರಿಂದ, ಪ್ರೀತಿಯನ್ನು ತೋರಿಸೋದ್ರಿಂದ ನಿನ್ನ ಅತ್ತೆಗೆ ಒಂದಿಷ್ಟು ಬದಲಾವಣೆ ಆಗುತ್ತೆ ಅಂತಕ್ಕಂಥ ಅಂಶವನ್ನು ನಾನು ಮನಗಂಡಿದ್ದೆ, ಅದಕ್ಕಾಗಿ ಕೊಟ್ಟಿದ್ದೆ. ನಿನ್ನ ಅತ್ತೆ ಸಾಯಲ್ಲ, ಬದುಕ್ತಾರೆ, ಹೋಗು ಅಂತ ಹೇಳ್ತಾರೆ ಡಾಕ್ಟ್ರು. ಆವಾಗ ಅವಳಿಗೆ ಆಗುವಂಥ ಖುಷಿ ಅಷ್ಟಿಷ್ಟಲ್ಲ.
ಇದು ಬರೀ ಅವ್ರ ಮನೆಯಲ್ಲಿ ನಡೆಯುವಂತಹ ಒಂದು ಘಟನೆ ಅಲ್ಲ, ಪ್ರತಿ ಮನೆಯಲ್ಲಿ ನಡೆಯುವಂತಹ ಘಟನೆ. ಎಲ್ಲ ಮನೆಗಳಲ್ಲಿಯೂ ಕೂಡ ಅತ್ತೆ ಸೊಸೆಯರು ಒಂದಿಷ್ಟು ಪ್ರೀತಿ ವಿಶ್ವಾಸಗಳನ್ನು ಹಂಚಿಕೊಂಡು ಒಂದು ಪ್ರೀತಿಯಿಂದ ಬದುಕಿಬಿಟ್ರೆ ಮನೆ ನಂದಗೋಕುಲಿದ್ದಾಗಿರುತ್ತೆ. ಗಂಡ, ಸಂಸಾರ, ಮಕ್ಕಳು, ಮಾವ ಎಲ್ಲರೂ ಕೂಡ ಅತೀವ ಪ್ರೀತಿಯಿಂದ ಬದುಕ್ತಾರೆ ಮನೆಗಳಲ್ಲಿ. ಸೊ ನೀವು ಕೂಡ ಒಂದು ಮನೆಯಲ್ಲಿ ಅತ್ತೆ ಸೊಸೆಯರಾಗಿದ್ದೀರಿ. ನಿಮ್ಮನ್ನು ಕೂಡ ಈ ಹೊಸ ವರ್ಷದಿಂದ ಒಂದು ಸಣ್ಣ ಪರಿವರ್ತನೆ, ಒಂದು ಸಣ್ಣ ಬದಲಾವಣೆ ನಿಮ್ಮ ಇಡೀ ಜೀವನದ ಖುಷಿಗೆ, ಸಂತೋಷಕ್ಕೆ ಕಾರಣ ಆಗುತ್ತೆ. ಅಂಥ ಪ್ರೀತಿ ವಿಶ್ವಾಸನ ನೀವೆಲ್ಲರೂ ತೋರಿಸಿ ನಿಮ್ಮೆಲ್ಲರ ಮನೆಯಲ್ಲೂ ಖುಷಿ, ಸಂತೋಷ, ನೆಮ್ಮದಿ ತುಂಬಲಿ ಅಂತೇಳಿ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಮತ್ತೊಂದು ಕಥೆಯೊಂದಿಗೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ.